ಗೈಸ್ ಇವತ್ತು ನಾವು ಗುಡ್ಗಳ್ಳಿ ಜಾತ್ರೆಗೆ ಬಂದಿದ್ದೀವಿ. ಗುಡ್ಗಳ್ಳಿ ಅಂದರೆ ಇದು ಶನಿವಾರ ಸಂತೆಯಲ್ಲಿ ನಡೆಯುವಂಥ ಅದ್ಭುತವಾದ ಜಾತ್ರೆ. ಇಲ್ಲಿ ಮೇಯ್ನ್ ಆಗಿ ನಡೆಯೋದು ದನದ ಜಾತ್ರೆ. ಈ ಜಾತ್ರೆಯಲ್ಲಿ ತುಂಬ ವೆರೈಟಿಯಾಗಿ ಸುಮಾರು ಏನೆಲ್ಲ ಹಾಕಿದೆ. ಅದರಲ್ಲಿ ಕೆಲವೊಂದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಸಾಧ್ಯವಾದಷ್ಟು. ನನಗೆ ಖುಷಿ ಅನಿಸೋವು ಸಾಮಾನ್ಯ ಜನ ನೋಡುವಂಥ ವೀಡಿಯೋಗಳನ್ನ ಇಲ್ಲಿ ನೋಡಿದೆ. ವಾಲಿಬಾಲ್ನಲ್ಲಿ 3 ಚೆಂಡು ಬಿಟ್ಟು ಅದಕ್ಕೆ ಬಾಲಲ್ಲಿ ಹೊಡಿತಾ ಇದ್ದಾರೆ. ಅದು ಬಿದ್ದರೆ ಏನೋ 100 ರೂಪೀಸ್ ಏನೋ ಅಮೌಂಟ್ ಕೊಡ್ತಾರೆ. ಅದಕ್ಕೆ ಹೊಡಿತಾರೆ ನೋಡಿ ಹುಡುಗರು ಹೊಡಿತಾ ಇದ್ದಾರೆ. ಹೊಡಿತೀಯಾ? ಹೊಡಿತೀಯಾ? ಹೊಡಿ ನೋಡೋಣ ಹೆಂಗೆ ಹೊಡಿತೀಯಾ. ಎಲ್ಲ ಹೊಡಿತಾ ಇದ್ದಾರೆ ಚೆನ್ನಾಗಿ. ಆಲ್ಮೋಸ್ಟ್ ಈ ಜಾತ್ರೆಯಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ತುಂಬ ಅಸಮವ್ರು ಇದ್ದಾರೆ. ಇದು ಹಿಂದೂಗಳ ಜಾತ್ರೆನೂ ಅಸಮ ಗೊತ್ತಾಗ್ತಿಲ್ಲ. ಆದರೂ ಒಂದು ಇದು ಮಾಡ್ತಿದ್ದಾರಲ್ಲ ತುಂಬ ಖುಷಿಯಾದಂಥ ವಿಚಾರ. ನೆಕ್ಸ್ಟ್ ಕ್ವಶನ್ ನಮ್ಮಲ್ಲಿ ಪ್ರೈಸ್ ನೋಡಿ. ಇಲ್ಲಿ ಅಲ್ಲಿ ಅಮೌಂಟ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಿದ್ದಲ್ಲ. ಆ ಅಮೌಂಟಿಗೆ ಇವ್ರ ಕೈಯಲ್ಲಿರುವಂಥ ರಿಂಗ್ನ ಹಾಕೋದು ನೋಡಿ. ಇವ್ರು ಹಾಕ್ತಾ ಇದ್ದಾರೆ ಯಾವ ರೀತಿ ಅಂತ. ಅದು ಕರೆಕ್ಟಾಗಿ ಅದರೊಳಗಡೆ ಕೂತ್ಕೊಂಡ್ರೆ ಮಾತ್ರ ಅಮೌಂಟ್ ಸಿಗುತ್ತೆ ನೋಡಿ. ಈ ರೀತಿ ಆಗ್ತಾಯಿದ್ದಾರೆ ನೋಡಿ, ಇಲ್ಲಿ ಆಗ್ತಾಯಿದ್ದಾರೆ ನೋಡಿ, ಆಗ್ತಾಯಿದ್ದಾರೆ. ಈ ಪಟ್ಟಿ ಹಾಕಿ ಆ ರಿಂಗ್ ಏನಿದೆ ಅದರೊಳಗೆ ಕೂತ್ರೆ ಮಾತ್ರ ಅವರಿಗೆ ಅಮೌಂಟ್ ಕೊಡ್ತಾರೆ. ಅದು ಏನು ಬಿದ್ದಿರುತ್ತೆ ಆ ಅಮೌಂಟು ನೋಡಿ ಹಾಕ್ತಾಯಿದ್ದಾರೆ. ಇವ್ರು ಇಷ್ಟು ಜನ ಹಾಕಿದ್ರಲ್ಲಿ ಯಾವುದೇ ರೀತಿ ಸಫಲ ಆಗಲಿಲ್ಲ. ಅದು ಒಂದು 100 ರೂಪೀಸ್ಗೆ 20 ರೂಪೀಸ್ಗೆ ಕೊಡ್ತಾರೆ. ಅದಕ್ಕೆ ಹಾಕಿದರೆ ಅಮೌಂಟ್ ಕೊಡ್ತಾರೆ. ಅದು ಏನು ಬಿದ್ದಿರುತ್ತೆ ಅಮೌಂಟ್. ಅದು ಎಷ್ಟದ? ನೋಡಿ ಬ್ರದರ್ ಏನು ನೋಡಿ 50 ರೂಪಾಯಿಗೆ 6 ಬರುತ್ತೆ. ಅದು 6 ಕೊಟ್ಟು ಹಾಕಿದರೆ ಅದ್ರೊಳಗೆ ಬೀಳ್ಬೇಕಂತ ನೋಡಿ. ಆ ರೀತಿ ಎಲ್ಲ ಆಗ್ತಾ ನೋಡಿ. ಆ ರೀತಿ ಆಗ್ತಾ ಇದ್ದಾರೆ ನೋಡಿ. ಪುಟ್ಟ ಹುಡುಗ ಆಗ್ತಾ ಇದ್ದಾರೆ ನೋಡಿ. ನೋಡಿ ಅರಿಂಗ ನೋಡಿ ಅಲ್ಲಿ ಬಿತ್ತು ಜಸ್ಟ್ ಅದು ಕರೆಕ್ಟಾಗಿ ಕೂರಲಿಲ್ಲ. ಕರೆಕ್ಟಾಗಿ ಕೂತ್ರೆ ಅದಕ್ಕೆ ಅಮೌಂಟ್ ಕೊಡ್ತಾರೆ. ನೋಡಿದ್ರಲ್ಲ ಗಾಯ್ಸ್, ಏನದು 50 ರೂಪಾಯಿಗೆ 6 ರಿಂಗ್ನ ಕೊಡ್ತಾರೆ. 6 ರಿಂಗು ಹಾಕಿದ್ರಲ್ಲಿ ಏನು ಅಮೌಂಟು ಅದು ಕರೆಕ್ಟಾಗಿ ಸರ್ಕಲ್ ಇದೆ. ಸರ್ಕಲ್ ಒಳಗೆ ಹೋಗಿದ್ರೆ ಮಾತ್ರ ಆ ಅಮೌಂಟ್ನ ಅವರಿಗೆ ಈಗ 500 ಆಗಲಿ 2000 ಇಲ್ಲ. ಈಗ ಅದ್ರ ಬದಲಿಗೆ ಬೇರೆ ಯಾವ್ದಾರು ಅಮೌಂಟ್ ಇದ್ರು ಅದನ್ನು ಕೂಡ ಕೊಡ್ತಾರೆ. ನೆಕ್ಸ್ಟ್ ಬಂದು ಇಲ್ಲಿ ಇನ್ನೊಂದು ಆಟ ಅಷ್ಟು ಶುರುವಾಗಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಆ ಚಿಕ್ಕ ಚಿಕ್ಕ ಬಾಲ್ ಕೊಡ್ತಾರೆ. ಆ ಚಿಕ್ಕ ಬಾಲ್ನ ಅದೇನು ನಂಬರ್ಸ್ ಇದೆ ನೋಡಿ, ಅಲ್ಲಿ ಅದು ನಂಬರ್ಸ್ ಕಾಣುತ್ತಲ್ಲ, ನಂಬರ್ಸ್ ಒಳಗೆ ಹಾಕಿದರೆ ಟೋಟಲ್ ಕೌಂಟ್ ಆದಾಗ ಅದೇನು ಸಿಗುತ್ತೆ ಅದಕ್ಕೆ ಪ್ರತಿಯೊಂದಕ್ಕೂ ನೋಡಿ ಅಲ್ಲಿ ಐಟಮ್ಗಳಿಗೆ ನಂಬರ್ ಮಾಡಿದ್ದಾರೆ. ಆ ನಂಬರಲ್ಲಿ ಏನು ಐಟಮ್ ಸಿಗುತ್ತೆ ಅದನ್ನು ಕೊಡ್ತಾರೆ. ನೋಡಿ ಎಷ್ಟು ಜನ ಮುಗಿದು ಬಿದ್ದಿದ್ದಾರೆ ಅಂತ. ಹಂಗೆ ಒಂದು ಸೆಕೆಂಡ್ ನೋಡ್ಬಿಡಿ ಬ್ಯಾಕಲ್ಲಿ. ನೋಡ್ರಿ ಸೌಂಡು. ಅದು ಬಾಯಿ ಗಿರ್ತೈತೆ ಅಲ್ಲಿ ಇದೆ.
ಯಾವುದು? ಅಯ್ಯೋ ದೇವ, ಅಲ್ಲ ಹಾರ್ಟ್ ಅಟ್ಯಾಕ್ ಇದ್ದಾರೆ ಪಾಪ ಹೆಂಗೆ ಆಗಬೇಡದು. ಗೈಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇದೇನಂದರೆ ಈ ಹಣೆಗೆ ನೋಡಿ ಅಲ್ಲೊಂದು ಪ್ರಿಂಟಿಂಗ್ ಒಂದು ಇದ್ರ ಕೊಡ್ತಾ ಇದ್ದಾರೆ, ಹೈವೇ ಪ್ರೊಸೀಜರ್ ಇದು ಬಂದಿತ್ತಲ್ಲ ಐಫೋನ್ದು ಆ ಟೈಪಿಂದು. ಅದನ್ನು ಹಾಕ್ಕೊಂಡು ನೋಡಿ ಅಲ್ಲೇನೋ ತೋರಿಸ್ತಾ ಇದ್ದಾರೆ. ಅದನ್ನು ಹಾಕೊಂಡ್ಬಿಟ್ಟು ಕೈಗೆ ಒಂದು ಐಟಮ್ ಕೊಡ್ತಾ ಇದ್ದಾರೆ, ಅದರಲ್ಲಿ ಏನೋ ನೋಡ್ತಾ ಇದ್ದಾರೆ. ಅದನ್ನ ಅವ್ರನ್ನೇ ಬಂದಾದ್ಮೇಲೆ ಕೇಳೋಕ್ಕಾಗುತ್ತೆ ಅಲ್ವಾ. ನೋಡಿ ಶೇಕ್ ಮಾಡ್ತಾ ಇದ್ದಾರೆ, ನೋಡಿ ಯಾವ ರೀತಿ ಆಗ್ತಾಯಿದೆ ಅಂತ. ಅವ್ರ ಕೆಳಗಡೆ ಏನೋ ಶೇಕ್ ಮಾಡಿ ಏನೋ ತೋರಿಸ್ತಾ ಇದ್ದಾರೆ ನೋಡಿ ಯಾವ ರೀತಿ. ಕುದುರೆ ಮೇಲೆ ಹೋಗೋರಿಗೆ ಅಂದ್ಕೊಳ್ತೀನಿ, ನೋಡೋಣ. ಅವ್ರು ಬಂದಾದ್ಮೇಲೆ ಅವರನ್ನೇ ಕೇಳೋಣ ಏನಾಯಿತು, ಅದರಲ್ಲಿ ಏನು ಕಾಣಿಸ್ತೈತೆ ಅಂತ. ನೋಡ್ಯಾ ಗೈಸ್, ನೋಡಿ ಇದರಲ್ಲಿ ಏನು ಕಾಣಿಸ್ತಿದೆ, ಜುರಾಸಿಕ್ ಪಾರ್ಕ್ ಟೈಪು ಈ ರೀತಿ ಎಲ್ಲ ಕಾಣುತ್ತಂತ. ಅದರಲ್ಲಿ ಟ್ರಾವೆಲಿಂಗ್ ಮಾಡಿದಾಗ ಅದನ್ನು ಶೇಕ್ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ನೋಡಿ ಆ ಹುಡುಗ ಹಾಕೊಂಡು ಹೋಗ್ತಾ ಇದ್ದಾನೆ, ಅದರಲ್ಲಿ ಆ ರೀತಿ ಕಾಣುತ್ತೆ. ನೋಡಿ ಅವ್ರು ವೈಬ್ರೇಟ್ ಮಾಡ್ತಾ ಇದ್ದಾರೆ. ಸೇಮ್ ಆದರೆ ಕೂತ್ಕೊಂಡು ಹೋದಾಗ ಫೀಲಿಂಗ್ ಆಗುತ್ತಂತಷ್ಟೇ. ಐಫೋನ್ನಲ್ಲಿ ಅಲ್ಲ, ಐಫೋನ್ ಇದರಲ್ಲಿ ಒಂದು ಇದು ಬಿಟ್ಟಿದ್ದಾರಲ್ಲ ಆ ಟೈಪ್ ಇದೆ. ಕೇಳೋಣ ನೋಡಿ, ಹುಡುಗ ಬಗ್ಗೆ ನೋಡ್ತಾ ಇನ್ನೇನು ಏನು ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಕೇಳೋಣ ಅವನೇ. ಪುಟ್ಟ ಅದರಲ್ಲಿ ಆಟ ಆಡ್ದಲ್ಲ, ಏನು ಕಾಣಿಸ್ತಾ, ಹೇಗಿತ್ತು ಫೀಲಿಂಗು? ಹಾಂ ಹಾಂ ಹಾಂ, ಮೇಲೆಯಿಂದ ಆ ರೀತಿ ಕಾಣಿಸುತ್ತಾ? ನಿಜವಾದ ಫೀಲಿಂಗ್ ಆ ರೀತಿ ಆಗ್ತೈತಾ ನಿನಗೆ? ಆಗುತ್ತಾ? ಗೈಸ್ ನೋಡಿದ್ರಲ್ಲ, ಆ ಹುಡುಗ ಹೇಳಿದ ಹಾಗೆ ಅದರಲ್ಲಿ ಸೇಮ್ ಈ ಟ್ರಾವೆಲಿಂಗ್ ಮಾಡಿ ಇದರಲ್ಲೆಲ್ಲ ಜುರಾಸಿಕ್ ಪಾರ್ಕ್ ಒಳಗಡೆ ಎಲ್ಲ ಹೋದಾಗ ಯಾವ ರೀತಿ ಫೀಲಿಂಗ್ ಆಗುತ್ತೆ ಅದೇ ರೀತಿ ಆಗುತ್ತಂತೆ. ಒರಿಜಿನಲ್ ಆಗಿ ಆಯ್ತು ಅಂತ ಕೇಳಿದೆ, ಹೌದು ಆಯಿತು ಅಂತ ಹೇಳ್ದೆ. ಅಂದರೆ ಅವರು ಟ್ರಾಲಿ ಶೇಕ್ ಮಾಡ್ತಿರ್ತಾರೆ, ಹೋದಾಗೆ ಫೀಲಿಂಗ್ ಆಗುತ್ತೆ. ಮತ್ತು ಎದುರುಗಡೆ ಇದ್ರ ಪ್ರೊಸೀಜರಲ್ಲಿ ವೀಡಿಯೋ ಪ್ಲೇ ಆಗ್ತಿರುತ್ತಲ್ಲ, ಅದೇ ಡೈರೆಕ್ಟ್ ಎದುರಿಗೆ ನೋಡಿದಾಗ ಕಾಣುತ್ತಂತೆ. ಸಿಕ್ಕಾಪಟ್ಟೆ ಜನಸಂಖ್ಯೆ ಬರ್ತಾ ಇದೆ, ತುಂಬ ಕ್ರೌಡ್ ಇದೆ ಮಾತ್ರ.